ಕನ್ನಡ ರಾಜ್ಯೋತ್ಸವದ 70ನೇ ವರ್ಷದ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ನಾಡಿನ ಜನತೆಗೆ ಕನ್ನಡವನ್ನು ಉಳಿಸಲಿಕ್ಕೆ ನಮ್ಮ ನಾಡು ನಾವೆಲ್ಲ ಬಹಳ ಹೆಮ್ಮೆ ನಮಗೆ. ನಮ್ಮ ನಾಡಿನಲ್ಲಿ ಕನ್ನಡ ಬಾವುಟ ಇದೆ, ರಾಜ್ಯಕ್ಕೆ ಕನ್ನಡ ಗೀತೆ ಇದೆ. ಎಲ್ಲ ಬಹುಶಃ ಕನ್ನಡ ತಾಯಿ ಭುವನೇಶ್ವರಿಯ ವಿಗ್ರಹ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಪ್ರತಿ ಕಟ್ಟಡಗಳಲ್ಲೂ ಕೂಡ 60% ಸೈಜ್ ಇರುವಂತಹ ಮಿನಿಮಮ್ ಕನ್ನಡದ ಫಲಕವನ್ನು ಹಾಕಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ಇನ್ನು ಅನೇಕ ಆದೇಶಗಳು ಬರ್ತದೆ. ಜನ ಕೂಡ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ. ಬಂದವರೆಲ್ಲ ಕನ್ನಡ ಕಂಪಲ್ಸರಿ ಕಲೀಲೇಬೇಕು, ಕನ್ನಡನ ಮಾತಾಡಲೇಬೇಕು. ಈ ನಾಡಿನಲ್ಲಿ ಬಂದಿರೋರು, ಈ ನಾಡಿನಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ಇವತ್ತು ಎಲ್ಲ ರೀತಿ ಸಹಕಾರವನ್ನ ಕನ್ನಡಕ್ಕೋಸ್ಕರ ಕೊಡಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೇನೆ. ಸರ್, ಬೆಳಗಾವಿನಲ್ಲಿ ಎಂಇಎಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಪೊಲೀಸರು ಶ್ರೀರಕ್ಷೆ ಕೊಡ್ತಾ ಇದ್ದಾರೆ ಅಂತ, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಅವ್ರ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಅಂತ. ಏನೇಳಿ ಬೆಳಗಾವಿಯಲ್ಲಿ ಎಂಇಎಸ್ ಅವರು ಪ್ರತಿಭಟನೆ ಸರ್, ಅವ್ರ ಜೊತೆ ಪೊಲೀಸರು ಪ್ರತಿಭಟನೆಗೆ ರಕ್ಷಣೆ ಕೊಡ್ತಾರೆ. ನನಗೆ ಇನ್ನ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ಗೆ ಹೆಚ್ಚಿಗೆ ಮಾಹಿತಿ ಇರ್ತದೆ, ಅದು ಕೊಡ್ತಾರೆ. ಎಂಇಎಸ್ ಕರ್ನಾಟಕದಲ್ಲೂ ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾ ಇದೆ. ಅವರು ಕನ್ನಡಿಗರೇ. ಎಂಇಎಸ್ ಇದ್ರು ಕೂಡ ಕನ್ನಡಿಗರೇ. ಕನ್ನಡಕದಲ್ಲೇನೆ ಕರ್ನಾಟಕ ವಿಧಾನಸಭೆಯಲ್ಲೇ ಅವರು ಕೂಡ ಪ್ರವೇಶ ಮಾಡಿದ್ದಾರೆ. ಅವ್ರನ್ನ ಪರಿವರ್ತನೆ ಮಾಡುವಂತ ಕೆಲಸ ನಾವು ಮಾಡೋಣ. ಪರಿವರ್ತನೆ ಮಾಡುವಂತ ಕೆಲಸ ಮಾಡೋಣ. ಕನ್ನಡದಲ್ಲಿ ಇರಬೇಕು, ಕರ್ನಾಟಕದಲ್ಲಿ ಇರಬೇಕು ಅಂದ್ರೆ ನೀವು ಕನ್ನಡಿಗರಾಗಿರ್ಬೇಕು.